ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಶಿಡ್ಲಘಟ್ಟ ನಗರಸಭೆ ವ್ಯಾಪ್ತಿಯಲ್ಲಿ 2020-21ನೇ ಸಾಲಿನ ಸ್ವಚ್ಛ ಭಾರತ್ ಯೋಜನೆ ಅಡಿಯಲ್ಲಿ ಉಳಿದಿರ್ತಕ್ಕಂಥ ಉಳಿಕೆ ಹಣದಿಂದ ಇವತ್ತು ನಮ್ಮ ಶಿಡ್ಲಘಟ್ಟ ನಗರದಲ್ಲಿ ಬಹಳಷ್ಟು ವರ್ಷಗಳಿಂದ ಇದ್ದಂಥ ಬೇಡಿಕೆ ಏನಿವತ್ತು ನಮ್ಮ ವಾಸವಿ ರಸ್ತೆಯನ್ನು ಇವತ್ತು 37 ಲಕ್ಷಕ್ಕೆ ಒಂದು ಟೆಂಡರ್ ಮತ್ತು 61 ಲಕ್ಷಕ್ಕೆ ಒಂದು ಟೆಂಡರ್, ಒಟ್ಟು ಕಾಮಗಾರಿ ವೆಚ್ಚ 97 ಲಕ್ಷ. ಇವತ್ತು ಬಹಳಷ್ಟು ಜನ ಭಾಗದಲ್ಲಿ ಇದ್ದಂಥವರು ವರ್ತಕರು ಇರ್ಬೋದು, ಅಲ್ಲಿರ್ತಕ್ಕ ವಾಸ ಮಾಡ್ತಕ್ಕಂಥ ಗ್ರಾಹಕರ ಒಂದು ಬೇಡಿಕೆ. ನಾನು ಚುನಾವಣೆಗೆ ಬಂದಂಥ ಸಂದರ್ಭದಲ್ಲಿ ಅವರ ನನ್ನ ಮುಂದೆ ಇಟ್ಟಂಥ ಒಂದು ಬೇಡಿಕೆಯನ್ನು ಈ ದಿನ ಎಲ್ಲರ ಒಂದು ಸಹಕಾರ, ನಗರಸಭೆ ಅಧ್ಯಕ್ಷರು ಮತ್ತು ನಗರಸಭೆ ಸದಸ್ಯರು, ಈ ನಗರಸಭೆ ಎಲ್ಲ ಅಧಿಕಾರಿಗಳ ಒಂದು ಸಹಕಾರದಿಂದ ಇವತ್ತು ಆ ಒಂದು ರಸ್ತೆಯ ಕಾಮಗಾರಿ ಗುದ್ಲಿ ಪೂಜೆಯನ್ನು ಇವತ್ತು ನಾವು ಮಾಡಿದ್ದೀರಿ. ಅದೇ ರೀತಿ ಇವತ್ತು ಶಿಡ್ಲಘಟ್ಟ 2020-21-22ನೇ ಸಾಲಿನ 15ನೇ ಹಣಕಾಸಿನಲ್ಲಿ ಇದ್ದಂಥ ಉಳಿತಾಯ ಹಣದಲ್ಲಿ ಇವತ್ತು ಸುಮಾರು 97 ಲಕ್ಷ ವೆಚ್ಚದಲ್ಲಿ 10 ಘನತ್ಯಾಜ್ಯ ಸಾಗಾಣಿಕೆ ಮಾಡ್ತಕ್ಕಂಥ ಆಟೋಗಳನ್ನ ಇವತ್ತು ಏಕಕಾಲದಲ್ಲಿ ಇವತ್ತು ಈ ನಗರಕ್ಕೆ ಕೊಡ್ತಕ್ಕಂಥ ಕೆಲಸ ಆಗಿದೆ. ಅದೇ ರೀತಿ ಸುಮಾರು 18 ಲಕ್ಷ ವೆಚ್ಚದಲ್ಲಿ ಇವತ್ತು 2 ಫರ್ಗೂಸನ್ 1031 ಫರ್ಗೂಸನ್ ಗಾಡಿಗಳು, 18 ಲಕ್ಷ ವೆಚ್ಚದಲ್ಲಿ 2 ಟ್ರ್ಯಾಕ್ಟ್ರು ಮತ್ತು ಒಂದು ಕಾಂಪಿಟೇಟ್ರು, ಸುಮಾರು 42 ಲಕ್ಷ ವೆಚ್ಚದಲ್ಲಿ ಒಂದು ಕಾಂಪಿಟೇಟ್ರು ಇವತ್ತು ಎಲ್ಲ ಸಣ್ಣ ಘನತ್ಯಾಜ್ಯವನ್ನು ಕೂಡುಗಟ್ಟಿಸಿ ಅದರಲ್ಲಿ ತಗೊಂಡೋಗಿ ಇವತ್ತು ನಮ್ಮ STPಗೆ ಬಿಡ್ತಕ್ಕಂಥ ಒಂದು ಯೋಜನೆಯನ್ನು ಇವತ್ತು ನಮ್ಮ ಎಲ್ಲರ ಒಂದು ಮತ್ತೆ ಸುಮಾರು 10 ಲಕ್ಷ ವೆಚ್ಚದಲ್ಲಿ ಇವತ್ತು ಫಾಗಿಂಗ್ ಮಿಷಿನ್ ಸಹ ಇವತ್ತು ನಮ್ಮ ಶಿಡ್ಲಘಟ್ಟ ನಗರಸಭೆಗೆ ಸೇರಿರ್ತಕ್ಕಂಥ 31 ವಾರ್ಡ್ಗಳಲ್ಲಿ ಇವತ್ತು ಏನಿವತ್ತು ಸೊಳ್ಳೆ ನಿವಾರಣೆ ಮಾಡ್ತಕ್ಕಂಥದ್ದಕ್ಕೆ ಇವತ್ತು ಒಂದು ಫಾಗ್ ಮಿಷಿನ್ ಸಹ ನಾವು ತಂದಿದ್ದೀರಿ. ಮುಂದಿನ ದಿನಗಳಲ್ಲಿ ಇನ್ನೂ ಇವತ್ತು 2 ಸಿಲಿಂಡರ್ ಫಾಗಿಂಗ್ ಮಿಷಿನ್ ತಂದಿದ್ದೀರಿ. ಮುಂದಿನ ದಿನಗಳಲ್ಲಿ 4 ಸಿಲಿಂಡರ್ ಫಾಗಿಂಗ್ ಮಿಷಿನ್ ತರ್ತಕ್ಕಂಥ ಕೆಲಸ ನಾವು ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಎಲ್ಲರ ಗಮನ ತರ್ತಾ ಇವತ್ತು ನಮ್ಮ ದಿನಾಂಕ 6/6/2025 ಶುಕ್ರವಾರ ಈ ಸುದಿನದಂದು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಗೌರವಾನ್ವಿತ ಶಾಸಕರ ಸಮ್ಮುಖದಲ್ಲಿ ಅವರ ಒಂದು ಅಧ್ಯಕ್ಷತೆಯಲ್ಲಿ ಶಿಡ್ಲಘಟ್ಟ ನಗರ ವ್ಯಾಪ್ತಿಯ ವಾಸವಿ ರಸ್ತೆಯ ಒಂದು ರಸ್ತೆ ಅಭಿವೃದ್ಧಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಅದರ ವಿಚಾರವಾಗಿ 2020-21ನೇ ಸಾಲಿನ 15ನೇ ಹಣಕಾಸಿನ ಯೋಜನೆಯಡಿ ಉಳಿತಾಯ ಮೊತ್ತ ಹಾಗೂ 2023-24ನೇ ಸಾಲಿನ 15ನೇ ಹಣಕಾಸಿನ ಯೋಜನೆಯಡಿ ಸುಮಾರು 97,11,000 ರೂಪಾಯಿ ಆ ಒಂದು ಒಟ್ಟು ಮೊತ್ತವನ್ನು ಆ ವಾಸವಿ ರಸ್ತೆಯ ಒಂದು ಅಭಿವೃದ್ಧಿಗಾಗಿ ವಿನಿಯೋಗಿಸಲಾಗಿದೆ. ಅದೇ ರೀತಿ ನಗರಸಭೆಗೆ ಬರ್ತಕ್ಕಂಥ ಈ ಒಂದು ವಾಹನಗಳ ವಿಚಾರಕ್ಕೆ ಬಂದಲ್ಲಿ ಇವತ್ತು ನಮ್ಮ ಒಂದು ಸ್ವಚ್ಛ ಭಾರತ್ ಮಿಷನ್ 1.0 ಇದರ ಅಡಿಯಲ್ಲಿ ಉಳಿಕೆ ಆಗಿರ್ತಕ್ಕಂಥ ಮೊತ್ತದಲ್ಲಿ ಸುಮಾರು 10 ಆಟೋ ಟಿಪ್ಪರ್ಗಳು ಹಾಗೂ ನಮ್ಮ ಈ ಒಂದು ಆರೋಗ್ಯ ಶಾಖೆಗೆ ಒಂದು ಆಟೋ ಫಿಟೆಡ್ ಫಾಗಿಂಗ್ ಮಿಷನ್ ಕೂಡ ಕೊಡಿಸಲಾಗಿದೆ. ಇದರ ಮೊತ್ತ ಸುಮಾರು 1,07,00,000 ಆಗಿದೆ. ಅದೇ ರೀತಿ 2020-21ನೇ ಸಾಲಿನ ಮಿಲಿಯನ್ ಪ್ಲಸ್ ಯೋಜನೆಯಡಿ ಉಳಿತಾಯವಾಗಿರ್ತಕ್ಕಂಥ ಮೊತ್ತದಲ್ಲಿ 2 ಟ್ರ್ಯಾಕ್ಟರ್ಗಳನ್ನು ಖರೀದಿ ಮಾಡಲಾಗಿದೆ. ಹಾಗೂ 2023-24 ಹಾಗೂ 24-25ನೇ ಸಾಲಿನ ಒಂದು 15ನೇ ಹಣಕಾಸಿನ ಯೋಜನೆಯಡಿ ಒಂದು ಕಾಂಪ್ಯಾಕ್ಟರ್ ವೆಹಿಕಲನ್ನು ಕೂಡ ಪರ್ಚೇಸ್ ಮಾಡಲಾಗಿದೆ. ಇದರ ಒಟ್ಟು ಮೊತ್ತ ಸುಮಾರು 1,67,00,000 ಆಗಿದೆ. ಒಟ್ಟಾರೆಯಾಗಿ 2,65,66,00,000 ರೂಪಾಯಿ ಒಂದು ವಿಚಾರಕ್ಕೆ ಇವತ್ತು ಶಾಸಕರು ಬಂದು ಒಂದು ಅಭಿವೃದ್ಧಿ ವಿಚಾರಕ್ಕಾಗಿ ಒಂದು ಶಂಕುಸ್ಥಾಪನೆ ಮಾಡಿ ಹೋಗಿದ್ದಾರೆ. ಅವರ ಒಂದು ವಿಚಾರ ಮೂಲಭೂತ ಸೌಕರ್ಯಗಳು ಪ್ರತಿಯೊಬ್ಬರಿಗೂ ತಲುಪಿಸಬೇಕು ಅನ್ನೋದು ಆದ್ಯತೆ ಕೊಡ್ತಾ ಇದ್ದಾರೆ. ನಿಮಗೆಲ್ಲರಿಗೂ ತಿಳಿದಿರೋ ಹಾಗೆ ಮೊದಲನೇದಾಗಿ ಅವರು ಶಿಕ್ಷಣಕ್ಕೆ, ತದನಂತರ ಆರೋಗ್ಯಕ್ಕಾಗಿ, ತದನಂತರ ಮೂಲಭೂತ ಸೌಕರ್ಯಗಳಿಗೆ ಸಾಕಷ್ಟು ತಮ್ಮ ಒಂದು ಶ್ರಮವನ್ನು ಹಾಕ್ತಾ ಬರ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ನಾವೆಲ್ಲ ನಗರಸಭಾ ಸದಸ್ಯರು ಕೂಡ ಅವ್ರ ಜೊತೆ ಕೈ ಜೋಡಿಸಿ ನಗರದ ಸರ್ವಾಂಗೀಣ ಅಭಿವೃದ್ಧಿಗೆ ನಾವೆಲ್ಲ ಅವ್ರ ಜೊತೆ ಕೈ ಜೋಡಿಸಿ ಇವತ್ತು ಒಂದು ಶಂಕುಸ್ಥಾಪನೆ ಆಗಿದೆ. ಇದು ಆರಂಭ ಮಾತ್ರನೇ, ಮುಂದಿನ ದಿನಗಳಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ತರೋದಕ್ಕೆ ನಾವೆಲ್ಲರೂ ಒಟ್ಟಾಗಿರ್ತೀವಿ ಅಂತ ಹೇಳಿ ಮೂಲಕ ಹೇಳಕ್ಕೆ ಬಯಸ್ತೀನಿ. ಇವತ್ತು ಈ ದಿನ ಏನು ನಗರೋತ್ಥಾನದ ವಾಸವಿ ರಸ್ತೆಯ ಶಂಕುಸ್ಥಾಪನೆ ಏನಾಗಿದೆ, ಇದೊಂದು ತುಂಬ ಒಂದು ಶುಭ ದಿನ ಅಂತಲೇ ಹೇಳ್ಬೋದು. ಏಕೆ ಅಂತಂದರೆ ಈ ಒಂದು ದಿನಕ್ಕೆ ಸುಮಾರು 6 ವರ್ಷಗಳಿಂದ ನಾವು ಕಾಯ್ತಾ ಇದ್ವಿ. ಹಾಗಾಗಿ ಯಾವುದೇ ಒಂದು ಕಾರ್ಯ ಆಗಬೇಕು ಅಂತಂದರೆ, ಕಾರ್ಯಗತಕ್ಕೆ ಬರಬೇಕು ಅಂತಂದರೆ ಎಲ್ಲರೂ ಆಶೀರ್ವಾದ ತುಂಬ ಮುಖ್ಯ.
ಹಾಗಾಗಿ ಈ ಒಂದು ಶಂಕುಸ್ಥಾಪನೆ ಏನಾಗಿದೆ, ಇಡೀ ವಾಸವಿ ರಸ್ತೆ ಮಾತ್ರ ಅಲ್ಲ, ಇಡೀ ಶಿಡ್ಲಘಟ್ಟ ನಗರ ಅಭಿವೃದ್ಧಿ ಆಗಬೇಕು ಅನ್ನೋ ಒಂದು ಆಸೆ. ಆದರೆ ಕಾಲಾವಕಾಶ ನಮಗೆ ತುಂಬ ಕಡಿಮೆನೇ ಇದೆ. ಈಗಾಗಲೇ ಮುಗಿದಿದೆ, ಉಳಿದಿರೋದು 3 ತಿಂಗಳು. ಆ ಒಂದು ಅವಧಿಯಲ್ಲಿ ನೋಡೋಣ ನಮ್ಮ ಕಾಂಟ್ರಾಕ್ಟರ್ಸ್ ಎಷ್ಟರ ಮಟ್ಟಿಗೆ ಮುಗಿಸ್ಕೊಡ್ತಾರೆ ಅಂತ ಅಂದ್ಬಿಟ್ಟು. ಎಲ್ಲರ ಆಶೀರ್ವಾದ ನಮಗಿದೆ ಅಂತ ಅಂದ್ಕೊಂಡಿದ್ದೀವಿ. ಹಾಗೆ ನಿನ್ನೆ ಎಲ್ಲ ಶಿಡ್ಲಘಟ್ಟ ಜನತೆ ಕೂಡ ಸಹಕಾರ ಕೊಡಬೇಕು, ಯಾವುದೇ ಅಡೆತಡೆ ಬರದ ಹಾಗೆ ನಗರ ಅಭಿವೃದ್ಧಿ ಆಗಬೇಕು. ನಮಸ್ಕಾರ.